ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಲೇ ವಿಡಿಯೋ ಫುಲ್ಲು ನೋಡೋದಕ್ಕೂ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ ಬರ್ತಾನೆ ಇರುತ್ತೆ ನಿಮಗೆ. ಇದೇ ಥರ ಪ್ರತಿಯೊಂದೂ ಅಷ್ಟೇ. ಇಯರ್ ಲಾಕ್ ಮಾಡಿಸ್ಕೊಂಡ್ರೆ ತುಂಬ ಜನ ಯೋಚನೆ ಮಾಡ್ತಾರೆ, ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಇಲ್ಲ ಏನಾದರೂ ಆಗುತ್ತಾ ಅಂತ ತುಂಬ ಜನ ಭಯ ಪಡ್ತಾರೆ. ಬಟ್ ಏನು ಭಯ ಪಡಬೇಡಿ, ಇದು ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. 100% ಆಗಿ ನಿಮಗೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಕೂಡ್ಕೊಳ್ಳುತ್ತೆ. ಸ್ಟಿಚ್ಚಿಂಗ್ ಇಲ್ಲ, ಏನೂ ಇಲ್ಲ. ನೀವು ಸ್ಟಿಚ್ಚಿಂಗ್ ಮಾಡಿಸ್ಕೊಂಡ್ರೆ ಪೇನ್ ಆಗುತ್ತೆ, ನಿಮ್ಗೆ ಇದು ಪೇನೇ ಅನಿಸಲ್ಲ. ನೋಡಿ, ನೀಟಾಗಿ ಈ ಥರ ಕ್ಲಿಯರಾಗಿ ನೀಟಾಗಿ ಕ್ಲೀನ್ ಮಾಡ್ತೀವಿ. ಬೇಸಿಕ್ನ ನೀಟಾಗಿ ಕ್ಲಿಯರ್ ಮಾಡಿ, ನೀಟಾಗಿ ಕ್ಲೀನ್ ಮಾಡಿ ನಾವು ಅಪ್ಲೈ ಮಾಡಿದ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ದಯವಿಟ್ಟು ನೀವು ಭಯ ಪಡೋವಂಥದ್ದು ಏನಿಲ್ಲ. ತುಂಬ ಜನ ಒಂದು ವಾರಕ್ಕೆ ವಾಸಿ ಆಗಿಬಿಡ್ಬೇಕು, 3 ದಿನಕ್ಕೆ ವಾಸಿ ಆಗಿಬಿಡ್ಬೇಕು ಅಂತಾರೆ. ದಯವಿಟ್ಟು 3 ದಿನಕ್ಕೆಲ್ಲ ವಾಸಿ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕ್ಲೈಂಟಿಗೆ ತುಂಬ ಅರ್ಜೆಂಟ್ ಇತ್ತು, ಒಂದು ವಾರಕ್ಕೆ ವಾಸಿ ಆಗಬೇಕು ಅಂತ ಹೇಳ್ಬಿಟ್ಟು. ದಯವಿಟ್ಟು 25 ದಿನ 30 ದಿನ ಆಗುತ್ತೆ ನೀಟಾಗಿ ಕೂಡ್ಕೊಳ್ಳೋದಕ್ಕೆ. ನಾನು ನೋಡಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ನಮ್ಮ SNV ಬ್ಯೂಟಿ ಕೇರ್ಗೆ ವಿಸಿಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಈ ಹಿಯರ್ ಲಾಕ್ ಟ್ರೀಟ್ಮೆಂಟ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ವಾಲೆ ಇಟ್ಕೋಬೇಕು ಅಂತ ಆಸೆ ಇರುತ್ತೆ, ಬಟ್ ಕಿವಿ ಜಗ್ಗಿರೋದ್ರಿಂದ, ಕಿತ್ತೋಗಿರೋದ್ರಿಂದ ಸ್ಟಿಚ್ ಹಾಕ್ಸ್ಕೊಂಡ್ರೆ ಭಯ ಪಡಬೇಕಾಗುತ್ತೆ. ಇದು ಸ್ಟಿಚ್ಚಿಂಗ್ ಇಲ್ಲ, ಏನಿಲ್ಲ, ಜಸ್ಟ್ ಟ್ರೀಟ್ಮೆಂಟ್ ಅಷ್ಟೇ. ನೀವು ಇದನ್ನು ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ, ದಯವಿಟ್ಟು ವಾಟರ್ ಬೀಳಬಾರ್ದು, ಡಸ್ಟ್ ಬೀಳಬಾರ್ದು. ನೀರು ಖಂಡಿತವಾಗ್ಲೂ ನೀರಂತೂ ಹಚ್ಚೋಕ್ಕೆ ಹೋಗಬೇಡಿ, ನೀರಂತೂ ಬೀಳಲೇಬಾರ್ದಾಗುತ್ತೆ. ಮತ್ತು ಡಸ್ಟಲ್ಲಿ ಓಪನ್ ಮಾಡೋದು, ಡಸ್ಟಲ್ಲಿ ಬಿಡೋದು ಆ ಥರ ಮಾಡಬಾರ್ದು. 25 ಡೇಸ್ 25 ದಿನ 30 ದಿನ ಫುಲ್ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದೇ ಥರ ಪ್ಯಾಕಿಂಗ್ ಮಾಡಿಕೊಡ್ತೀನಿ. ಬೇಕಾದ್ರೆ ನೀವು ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೋದು. ನಮ್ಮ ಶಾಪ್ಗೆ ಬಂದುಬಿಟ್ಟು ಒಂದೊಂದು ಸಾರಿ ವಿಸಿಟ್ ಮಾಡ್ಬೋದು. ನೋಡಿ ಅವ್ರಿಗೆ ಆಫ್ಟರ್ ಹೆಂಗೆ ಕ್ಲಿಯರ್ ಆಗಿದೆ ಅಂತೇಳ್ಬಿಟ್ಟು ಬಿಫೋರ್ ಆ್ಯಂಡ್ ಆಫ್ಟರ್ ಎರಡು ನೋಡಿಸ್ತಾ ಇದ್ದೀನಿ. ಅವ್ರೇನೋ ಫಂಕ್ಷನ್ ಇರೋದ್ರಿಂದ ಅರ್ಜೆಂಟ್ ಕಿವಿ ಕೂಡ್ಕೊಳ್ಳೇಬೇಕು ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಕೂಡ್ಕೊಳ್ಳೋ ಟೈಮಲ್ಲಿ ಪರಕೆ ಕಡ್ಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಆ ಥರ ಮಾಡಬಾರ್ದು ಅಂತ, ಬಟ್ ಅವ್ರಿಗೇನೋ ಟೆಂಪಲ್ಗೇನೋ ಹೋಗ್ಬೇಕಾಗಿತ್ತಂತೆ, ವಾಲೆ ಇಟ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಅವರು ಕೂಡ್ಕೊಳ್ಳೋ ಟೈಮಲ್ಲಿ ಪರಕೆ ಕಡ್ಡಿ ಇಟ್ಕೊಂಡು ಅಷ್ಟು ಮಾತ್ರ ಓಲಿಡ್ಸ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವ್ರು ಮತ್ತೆ ಗನ್ ಶಾಟ್ಗೆ ಅಂದರೆ ಭಯ ಪಡ್ತಾರೆ, ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಈ ಥರ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ಲು ಕ್ಲಿಯರಾಗಿ ಕೂಡ್ಕೊಂಡ್ಮೇಲೆ ನೀವು ಗನ್ ಶಾಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಏನು ಸೈಡ್ ಎಫೆಕ್ಟ್ ಇಲ್ಲ. ಅವ್ರು ಆಲ್ರೆಡಿ ಫಂಕ್ಷನ್ಗೆ 20-25 ದಿನಕ್ಕೆ ಅವ್ರು ವಾಲೆ ಸಹ ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ 2 ಗುಂಡಿ ಹಾಕ್ಕೊತಾ ಇದ್ರು, ಈಗ ಗುಂಡಿನೇ ಯೂಸ್ ಮಾಡ್ತಿಲ್ಲ. ನೀವೂ ಅಷ್ಟೇ ಯಾವುದನ್ನ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇಯರ್ ಲಾಕ್ ಸರ್ವಿಸ್ನ ತೊಗೊಳ್ಳಿ. ನೀವು ಗುಂಡಿ ಕೂಡ ಹಾಕಂಗೆ ಇಲ್ಲ, ಅಷ್ಟು ನೀಟಾಗಿ ಒಳ್ಳೆ ಸರ್ವಿಸ್ ಕೊಡುತ್ತೆ, ಸೈಡ್ ಎಫೆಕ್ಟ್ ಇಲ್ಲ, ಏನೇ ಇಲ್ಲ. ನಮ್ಮ SNV ಬ್ಯೂಟಿ ಕೇರ್ ಬಂದು ಕೋಲಾರ ಜಯನಗರದಲ್ಲಿ ಇರೋದು, ಫಸ್ಟ್ನೇ ಕ್ರಾಸಲ್ಲೇ. ನೀವು ವಿಸಿಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ಇಯರ್ ಲಾಕ್ ಸರ್ವಿಸ್ ತೊಗೊಬೋದು. ನಾನು ಒಂದು ಕಿವಿಗೆ ಮಾತ್ರ ಸರ್ವಿಸ್ ಕೊಟ್ಟಿರೋದು, ಅವರು ಒಂದು ಕಿವಿಗೆ ಮಾತ್ರ ಸರ್ವಿಸ್ ತೊಗೊಂಡಿದ್ದಾರೆ, ಇನ್ನೊಂದು ಕಿವಿಗೆ ಸರ್ವಿಸ್ ತೊಗೊಂಡಿಲ್ಲ. ಯಾಕೆ ಅಂದರೆ ಅವರು ಒಂದು ಕಿವಿನ ನೋಡಿಬಿಟ್ಟು ಇನ್ನೊಂದು ಕಿವಿ ಸರ್ವಿಸ್ ತೊಗೊತೀನಿ ಅಂದರು. ಸೊ ಅದರಲ್ಲಿ ಬೇರೆ ಅವ್ರಿಗೆ ಟೆಂಪಲ್ಗೆ ಎಲ್ಲ ಹೋಗ್ತಾ ಇರ್ತಾರೆ, ದಿನ ಪೂಜೆಗಳು ಮಾಡೋದ್ರಿಂದ ಅವರು ಬೇಗನೆ ವಾಸಿ ಆಗಬೇಕು ಅಂತ ಒಂದು ಕಿವಿಗೆ ಸರ್ವಿಸ್ ತೊಗೊಂಡ್ರು. ಸೊ ನೀವೂ ಅಷ್ಟೇ ಈ ಥರ SNV ಬ್ಯೂಟಿ ಕೇರ್ಗೆ ಬಂದರೆ ನಿಮಗೆ ಈ ಥರ ಸರ್ವಿಸ್, ಇಯರ್ ಲಾಕ್ ಸರ್ವಿಸ್ನ ಮಾಡಿಕೊಡ್ತೀವಿ. ಏನೂ ಸೈಡ್ ಎಫೆಕ್ಟ್ ಇಲ್ಲ, ಭಯ ಪಡೋದೇನಿಲ್ಲ. ಮೈನ್ ಏನಂದರೆ ವಾಟರ್ ಬೀಳಬಾರ್ದು, ಏನಂದರೆ ಅದು ಆಯಿಂಟ್ಮೆಂಟ್ಸ್ನ ಉಜ್ಜಬಾರ್ದು. ಅದು ತುಂಬ ಜನ ಭಯ ಪಡ್ತಾರೆ, ಬಟ್ ಭಯ ಪಡೋವಂಥದ್ದು ಏನಿಲ್ಲ. 20 ದಿನದಲ್ಲಿ 25 ದಿನ 30 ದಿನದ ಒಳಗಡೆ ನೀಟಾಗಿ ಕೂಡ್ಕೊಂಬಿಡುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಓಲು, ನೀವೇ ನೋಡಿ. ಸೊ ಇಷ್ಟು ದೊಡ್ಡ ಓಲು ಇವಾಗ ಇಷ್ಟು ಕ್ಲೋಸ್ ಆಗಿದೆ, ನೀವೇ ನೋಡಿ. ಅವರು ಒಂದು ಕಿವಿಗೆ ಗುಂಡಿ ಇಟ್ಟಿಲ್ಲ, ನಾನು ಟ್ರೀಟ್ಮೆಂಟ್ ಮಾಡಿರೋದಕ್ಕೆ ಗುಂಡಿ ಇಟ್ಟಿಲ್ಲ, ಇನ್ನೊಂದು ಕಿವಿಗೆ ಮಾತ್ರ ಗುಂಡಿ ಇಟ್ಟಿದ್ದಾರೆ. ಸೊ ಅಷ್ಟು ಒಳ್ಳೆ ರಿಸಲ್ಟ್ ಇರುತ್ತೆ, ಟ್ರೈ ಮಾಡಿ ನೀವು. ಥ್ಯಾಂಕ್ ಯು.